ಕರ್ಮಗಳಿಗೆ ಅಭಿವಂದಿಸಿರುವ ತಾಯಿ ಸೌಖ್ಯ ಪ್ರದಾಯಿ ದೇವೇಂದ್ರ ದೇವಗೈಸುವಾಗಲಿ ಮಂಕರವಾಗಿ ಹೇಳುವಂತವ ಆಯಮ್ಮ ತಾಯಿ ನಾವೊಂದು ನುಡಿಯೋದು ಚೆನ್ನಾಗಿ ಕೇಳುವಂತಾರೆ ಅದೇನಿರುವುದು ಚೆನ್ನಾಗಿ ಬೇಗನೆ ಹೇಳು. ಸುಕೃತಿಯಿಂದ ಕರ್ಮದ ಬಲನಿ ತ್ಯಾನ ಏನಂತ ವರ್ಣಿಸಲಿ. ಆಯಮ್ಮ ಜಗಜ್ಜನನೇ ಅತಿ ಕಠಿಣ ಮಾನಸರ ಸುಮ್ಮಾನಿ ಸುಂಬರಂಬ ಅಧಮ ರಕ್ಕಸರು ಅಮಾರವತಿನ ಸೆರೆಹಿಡಿದು ತಮ್ಮ ಅಧಿಕಾರನೆಲ್ಲ ಯಾವತ್ತು ತಮ್ಮ ಸ್ವಾಧೀನ ಮಾಡಿಕೊಂಡರಮ್ಮ. ಆಗ ನನ್ನ ಕೈಗಳಿಗೆ ಸಂಕೋಲಿಗಳನ್ನು ಜಡಿದು ಮತ್ತು ನನ್ನ ವನಿತೆಯರಾದ ಸಚಿವರೆಂಬ ನಾಯಕರನ್ನು ಮಾನಭಂಗ ಮಾಡಿದರಮ್ಮ. ವಿಧ ವಿಧದಿಂದ ನಮ್ಮನ್ನು ಕಷ್ಟಕ್ಕೆ ಗುರಿ ಮಾಡಿದರ ಮಾತೆ ಈ ರೀತಿ ಕಳ್ಳ ರಾಕ್ಷಸರು ನಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರಮ್ಮ. ನಿಮ್ಮ ಉನ್ನತವಾದ ಕಡಗದಿಂದ ವೇದಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ ತಾಯಿ ಸೌಖ್ಯ ಪ್ರದಾಯಿ. ಮತ್ತೆ ಉತ್ತಮವಾದ ಲೋಕವನ್ನು ಉತ್ತರಿಸಿಕೊಂಡೇ ಆಯಮ್ಮ ತಾಯಿ
ರಾಜ್ಯವನ್ನು ತಮ್ಮ ಸ್ವಾಧೀನ ಮಾಡಿಕೊಂಡರಮ್ಮ. ಹಾಗೂ ನಮ್ಮ ವನಿತೆಯರಾದ ಸಚಿ ರಂಭ ನಾಯಕರನ್ನು ಆನಮನ ಮಾಡಿದರಮ್ಮ. ಈ ರೀತಿ ಕಳ್ಳ ರಾಕ್ಷಸರು ನಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರಮ್ಮ. ಆ ಸುಂಬಾಲಿ ಸುಂಬರನ್ನು ಸದರಗಳಲ್ಲಿ ಸೇರಿಸಿ ಗೋಚರವಿಲ್ಲದೆ ನಮ್ಮನ್ನು ಸುಖದ ಸಂಪತ್ತಿನಲ್ಲಿ ಮುಳುಗಿಸಮ್ಮ ತಾಯಿ ಬಂದ ಶತಪುರಕ್ಕೆ. ತಪ್ಪನಿದೆ ಅವರ ದೇವೇಂದ್ರ, ನೀನೇನು ಭಯಗೊಳ್ಳಬೇಡ. ಉಳ್ಳ ರಕ್ತ ಪರಮ ಅವಶ್ಯಕ್ಕೆ ಸೇರಿಸಿ ಈಗ ಶ್ರೇಷ್ಠತರವಾದ ಸುಖ ಉಂಟು ಮಾಡುವುದು ಕಂಡಯ ಅವರೇ ಆಯಮ್ಮ ತಾಯಿ ಮತ್ತೆ ನಾಯಕ ಕಾರಣದಿಂದ ನಮ್ಮನ್ನು ನೋಡಿ ರಕ್ಷಬೇಕಮ್ಮ. ಆಯೇ ತ್ರಿಲೋಕದ ಜನನಿ ಆ ಸುಂಬಾದಿ ಸುಂಬರನ್ನು ಕಂದರಗಳನ್ನು ವೇದಿಸಿ ಗೋಚರವಿಲ್ಲದೆ ನಮ್ಮನ್ನು ಸುಖದ ಸಂಪತ್ತಿನಲ್ಲಿ ಮುಳುಗಿಸಮ್ಮ ತಾಯಿ ಬಂದ ಶತಪುರಕ್ಕೆ ಸೌಖ್ಯ ಪ್ರದಾಯಿ. ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಆ ಬಂಡ ರಕ್ತದ ಶಿರವನ್ನು ಅರಿತು ಮುಂಡವನ್ನು ಚೆಂದಾಡಿ ಸೌಖ್ಯ ನಿನಗೆ ಪಡಿಸುವ ಮಗನಿಗೆ
ಮಗಳೇ ನಿನಗೆ ಜಯವಾಗಲಿ ಶುಭವಾಗಲಿ ನೀವೇನು ಭಯಕಷ್ಟವಾಗಿ ಅಷ್ಟತನದಿಂದ ನಮ್ಮ ಸಂವಿಧಾನದ ಮಗಳೇ ನಿನಗೆ ಈ ನಮ್ಮ ಗಂಡನಾದ ದೇವೇಂದ್ರ ಮಹಾರಾಜನನ್ನು ಬಂಧಿಕನೇ ತಮ್ಮ ಮನೆಗೆ ಬಂದ ಪ್ರಕಾರ ಲಕ್ಷಕ್ಕೆ ತರದೆ ಕಾವಲಿಟ್ಟು ದಾಂಡಲಿ ಮಾಡಿದಪ್ಪ. ಅಮ್ಮ ತಾಯಿ ಇಷ್ಟೆಲ್ಲ ಭಜಿತ ಮಾಡಿ ನಮ್ಮ ಮಂಡಿಯವನು ಬಿಡಿಸಿ ಹೊರಗಿದ್ದರಮ್ಮ. ಅಮ್ಮ ತಾಯಿ ನಿಮ್ಮ ಪಾದ ಬಂದಿಗೆ ಬಂದೇನಮ್ಮ. ಹೇಗಾದ್ರೂ ಮಾಡಿ ಆ ಮಂದ ಮನೆಯ ಲೆಕ್ಕದಲ್ಲಿ ಕೊಂದು ನಮ್ಮ ತಾವು ನಮಗೆ ಒಪ್ಪುತ್ತಮ್ಮ ತಾಯಿ. ನಮ್ಮ ಚಕ್ಕರೆಯನ್ನ ಕರದಲ್ಲಿರುವ ಜಾಲದಿಂದ ಅಮ್ಮರಕ್ಕೆ ಕರಗಲ್ಲ ಅಮ್ಮ ಮಗಳೇ ದೇವಮ್ಮಕ್ಕೆ ನಂಬಿಕೆಯಿಂದ ಹಿಮಚರವಾದಂತ ಸರ್ವರು ಸಂತೋಷದಿಂದ ಅದೇ ರೀತಿಯಾಗಿ ಚಂದ್ರಮೂರ್ತಿ ಅವರಿಗೆ ಬಾಸಿನ ಪಿಂಜರ್ 200 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೆ. ಅದೇ ಸ್ವೀಕರಿಸುತ್ತಾರೆ. ಅದೇ ರೀತಿಯಾಗಿ ಸುಗ್ರೀವ ಪಾತ್ರ ಮಾಡಿರ್ತಕ್ಕಂಥ ಉಚ್ಚಯ ಮಟ್ನಾಡಿ ಅವರಿಗೆ ಮಹಾದೇವಪ್ಪ ಯುಬಿತಳ್ಳಿ ಎಲ್ಲ ಎಲ್ಲ ನನ್ನ ಆತ್ಮೀಯರು ಆಗಲಿರೋ ನಮಗೆ ಗಂಡ ಹಿಮ್ಮೇಳ
ಮಂಗಲ ಕೇಶಿಯರ ವಾತಾವರಣದಲ್ಲಿ ಈ ಸುಮ್ಮನೆ ಇಷ್ಟು ರತ್ನಗಳನ್ನು ಸಮೃದ್ಧವಾಗಿರುವಾಗ ಶ್ರೀ ರತ್ನವನ್ನೇ ಕಟ್ಟವಾಗಿದೆ ಕಾಂತಿ ರತ್ನವನ್ನು ಸೌಭಾಗ್ಯ ಇದರ ಸ್ವಾರ್ಥ ನೀನೇ ಜಾಗೃತಿಯಿಂದ ಇವತ್ತೆಲ್ಲ ಪರ್ವತಕ್ಕೆ ವಿಜಯ ಆ ಕಾವಡಿ ಮನೆಗೆ ಬಹುಮನೆಯಿಂದ ನಮ್ಮ ಸಂಪತ್ತಿನ ಸುದ್ದಿಯನ್ನು ತಿಳಿಸಿ ಕಳೆದುಕೊಂಡು ಬರುವಂತವರಾದ ದೂತ ನಿಮ್ಮ ಅಪ್ಪನ ಪ್ರಕಾರ ಜೀವನದಾಗ ಸರಿ ಆ ಶರತ್ತುಗಳಿಗೆ ನಿಮ್ಮ ಸಂಪತ್ತಿನ ಸುದ್ದಿ ಹೇಳಿ
ಬರಲಿ. ಈ ಕಾಂತರದಲ್ಲಿ ಭಯಂಕರವಾದ ರಕ್ಕಸರು ಭೇಟಿ ನಾಡಕ್ಕೆ ಈ ಘೋರತರದಲ್ಲಿ ಒಬ್ಬರ ಕುಂತಿಯಿಂದ ಬುದ್ಧಿ ಮಾತಾಡಿದರೆ ಕೋಪ ಬಂದಿತ್ತು. ಆಚೆ ಶ್ರೀ ಚೆನ್ನಾಗಿ ಕೇಳುವಂತವನು. ನನ್ನ ಉನ್ಮತವಾದ ನಾಮವೇನೆಂದರೆ ಸ್ವರ್ಗ ಮರ್ತ ಮಹಿಮಾಕಾರ ಪರಬ್ರಹ್ಮಣಿ ದೇವಿ ಎಂದು ಕರೆಯುವರು. ಈ ಮಾತು ಮರೆಯದರು ತಿಳಿಯದರು. ಪಾರಂಪರ್ಯದಿಂದ ಹಿಮಚಲದಲ್ಲಿ ವಾಸ ಮಾಡಿಕೊಂಡಿರು. ಇಲ್ಲಿಗೆವರೆಗೂ ಯಾವ ಪುರುಷರು ಮುಖದಾದ ಲೋಕನ ಇಲ್ಲವಾಯಿತು. ತಾವ ಮೃಗಗಳು ತಾವ ರಾಕ್ಷಸರು ಇದ್ದರೇನು ಮಾಡಲು ಹಿಮಚಲ ಸೀಮೆಯಲ್ಲಿ ಈಗ ವಿಗಾಂತರ ಅಗಣಿತ ಅದ್ಭುತವಾದ ಕೋಟ್ಯಾನ ವೈಷ ಕಾಲಗಳು ಹೊರದಿರುವುದು. ಮಾತು ತಿಳಿಯದರು ಮರೆಯದರು. ನನ್ನ ನಾಮವೇನುತ್ತಿರುವುದರಿಂದ ಸಲಹಿಸಿದರೆ ರಕ್ಕಸರ ಕುಳ್ಳಲ್ಲಿ ನನ್ನ ವಚನವನ್ನು ಪೂರಿಸುವಂತ ಲಾಭಿಸುವಂತ ಇದೇನೆಂದರೆ ಸುಮ್ಮನೆ ಸುಮ್ಮರು ಬಾಳ ರಕ್ಕಸರು ಬಾಳ ಸಮರ್ಥರು. ಜಾಮರಾಜ ದೇವೇಂದ್ರನು ಒದ್ದು ಓಡಿಸಿ ಸ್ಥಳವನ್ನು ಬಿಡಿಸಿ ಆ ದೇವೇಂದ್ರವನ್ನು ಅಧಿಕಾರವನ್ನು ಕೈಗೊಂಡು ಇಂಥ ಸಮಸ್ಯೆಗಳನ್ನು ಅವರು ಕೈ ಹಿಡಿದರೆ ಬಹು ರೀತಿಯಿಂದ ನಿನಗೆ ಸಂತೋಷವರು. ಜನನೇ ತುಂಬಾ ನೀ ಸುಂದರು ಜನನೇ ಮತ್ತೇನೆಂದರೆ ಸಮಸ್ತ ಲೋಕಗಳಿಗೆ ಸುಂಬರಾಜನಾದರೆ ದೇವತ್ತರವರ ಅಧಿಕಾರವನ್ನು ಅಧಿಕಾರವನ್ನು ಅಧಿಕಾರಿಸಿ ಚಂದ ಬಂದು
ವಡಿಯವನಾದರೆ ಸ್ವಚ್ಛಾಲಿಗೆ ಸಕ್ಕರೆಯನ್ನು ಬೆಳೆಸಿದಂತೆ ಒಟ್ಟು ಸ್ಥಾನನಾಗಿ ಬಂದದ್ದು ಪರಂತು ನನ್ನದನ್ನು ಅದು ಏನೆಂದರೆ ಬಡು ಭಯಂಕರವಾದ ರಣಕ್ರಿಯದಲ್ಲಿ ನನ್ನನ್ನು ಯಾರು ಜಯಿಸುವುದು ಅವರೇ ನನ್ನ ಗಂಡನು. ಇದವರೆಗೂ ಯಾವ ಪುರುಷರು ನನ್ನ ಕೂಡ ರಣಕ್ರಿಯವಾಗಿ ನನ್ನನ್ನು ಗೆದ್ದು ಹೋದಂತ ಮನುಷ್ಯನು ಮುಂದೆ ಕಾಣಿಲ್ಲ, ಮುಂದೆ ಕಾಣುವುದಿಲ್ಲ. ಸುಗ್ರೀವ ನನ್ನ ಒಡೆಯನಾದ ಭ್ರಷ್ಟ ಸುಂದರು ಗೆಲ್ಲುವನು ಗೆಲೆದಿದ್ದರೆ ಋತವನ್ನು ನನಗೇನು ತಿಳಿಯದಾಗಿ ತೀರ್ವದಿಂದ ತೆರಳಿ ಆ ಮದವರ್ಸನಾದ ಭ್ರಷ್ಟ ತುಂಬನನ್ನು ಹರಿವಿಭೋಗದಿಂದ ಕರೆದುಕೊಂಡವ. ನನ್ನ ಒಡೆಯನಾದ ಭ್ರಷ್ಟ ಸುಂಬನು ರಣಗ್ರಹದಲ್ಲಿ ಜಯವಾಗಲಿ ನಾನು ಸಂತೋಷದಿಂದ ಲಗ್ನ ಆಗುತ್ತಿರ. ಇದಕ್ಕೆ ಹಡ್ಡಿಲ್ಲಾರವ ಕೊಂಡವಾರಲ್ಲ ಈ ರಕ್ಕಸ ನಿನಗಾಕಿ ಈ ರಕ್ಕಸ. ಆ ಬಂಡ ತುಂಬದಿಂದ ಏನಾದ್ರು
ಮಗನೇ ಬೆಕ್ಕನೆ ನಿನ್ನನ್ನು ಕಳಿಸಿದ ಕಾರಣವೇನನ್ನು ಆ ಹಿಮಾಚಲ ಪರ್ವತದಲ್ಲಿರುವ ದೇವಿಯ ಬಾಕಿಯನ್ನು ನೂತನವಾದ ನಿನ್ನ ಕಟ್ಟಿನಿಂದ ಅನೇಕ ರೀತಿಯಿಂದ ಮಾಡಿಸಿ ಶ್ರೇಷ್ಠವಾದ ಅವನ ಗರ್ಭಭಾವದ ತೆಗೆದು ರಣ ಅಕ್ರಮದಿಂದ ಹೇಳಿಕೊಂಡು ಬಲವಂತವನ ಗಂಡ ನಿಜ ಪ್ರಕಾರ ತಕ್ಷಣ ಹಿಮಾಚಲಕ್ಕೆ ತಿರುಗಿ ಆ ಬಾಲಿಯಾದ ದೇವಿ ಗರ್ಭವನ್ನು ತೊರೆದು ಸನ್ನಿಧಿಗಳನ್ನು ತಂದು ನಿಮಗೆ ಪರಮ ಸಂತೋಷ ಉಂಟು
ಚಿಕ್ಕಮ್ಮ ಸರ್ಪವನ್ನು ತಟ್ಟದ ಮುಟ್ಟಿ ಎಬ್ಬಿದಲ್ಲ, ಈಗಲ ನಿನ್ನನ್ನು ತುಂಡು ತುಂಡು ಮಾಡಿಬಿಡುವ. ಇನ್ನ ಯಾತ ಕೆತ್ತಾಡ ಜಾಗ್ರತೆಯಿಂದ ವಿದ್ಯುತ್